ಸರ್, ಯೋಗೇಶ್ವರಿ ಹೇಳ್ತಾರೆ ದೇವೇಗೌಡರು ನಿವೃತ್ತಿ ಆಗಬೇಕು ಅಂತ. ಚುನಾವಣಾ ನಿವೃತ್ತಿ, ರಾಜಕೀಯ ನಿವೃತ್ತಿ ಘೋಷಣೆ ಮಾಡೋದು. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಅವರ ವಯಸ್ಸು 92 ವರ್ಷ. ಅವರ ಮಾರ್ಗದರ್ಶನ ದೇಶ ಕಟ್ತಕ್ಕಂಥದ್ದಕ್ಕೆ, ನಮ್ಮ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ ಬೇಕು ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಅನೇಕ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೋ ಅಧಿಕಾರದ ದಾಹಕ್ಕೆ, ಅಧಿಕಾರಕ್ಕೆ ಅಂಟ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ರಾಜಕಾರಣವನ್ನು ಮಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ಕಳೆದ 62 ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಲ್ಲಿ ಸನ್ಮಾನ್ಯ ದೇವೇಗೌಡರು ಏನನ್ನೂ ಕೂಡ ಅಪೇಕ್ಷೆಯನ್ನು ಇಟ್ಕೊಳ್ದಿರ ಕೇವಲ 3.5 ವರ್ಷ ಅಷ್ಟೇ ಅವರು ಅಧಿಕಾರ ಅವಧಿಯನ್ನು ನೋಡಿರ್ತಕ್ಕಂಥದ್ದು 62 ವರ್ಷದಲ್ಲಿ. ಹಾಗಾಗಿ ಅವರು ನಿವೃತ್ತಿಗೊಳ್ಬೇಕಾ ಅಥವಾ ಮುಂದುವರಿಬೇಕಾ ರಾಜಕಾರಣದಲ್ಲಿ ಅಂತಕ್ಕಂಥದ್ದು ರಾಜ್ಯದ 7.5 ಕೋಟಿ ಜನತೆ ತೀರ್ಮಾನ ಮಾಡಿದ್ದಾರೆ. ಸರ್, ಯೋಗೇಶ್ವರಿ ಹೇಳ್ತಾರೆ ದೇವೇಗೌಡರು ನಿವೃತ್ತಿ ಆಗಬೇಕು ಅಂತ. ಚುನಾವಣಾ ನಿವೃತ್ತಿ, ರಾಜಕೀಯ ನಿವೃತ್ತಿ ಘೋಷಣೆ ಮಾಡೋದು. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಅವರ ವಯಸ್ಸು 92 ವರ್ಷ. ಅವರ ಮಾರ್ಗದರ್ಶನ ದೇಶ ಕಟ್ತಕ್ಕಂಥದ್ದಕ್ಕೆ, ನಮ್ಮ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ ಬೇಕು ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಅನೇಕ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೋ ಅಧಿಕಾರದ ದಾಹಕ್ಕೆ, ಅಧಿಕಾರಕ್ಕೆ ಅಂಟ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ರಾಜಕಾರಣವನ್ನು ಮಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ಕಳೆದ 62 ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಲ್ಲಿ ಸನ್ಮಾನ್ಯ ದೇವೇಗೌಡರು ಏನನ್ನೂ ಕೂಡ ಅಪೇಕ್ಷೆಯನ್ನು ಇಟ್ಕೊಳ್ದಿರ ಕೇವಲ 3.5 ವರ್ಷ ಅಷ್ಟೇ ಅವರು ಅಧಿಕಾರ ಅವಧಿಯನ್ನು ನೋಡಿರ್ತಕ್ಕಂಥದ್ದು 62 ವರ್ಷದಲ್ಲಿ. ಹಾಗಾಗಿ ಅವರು ನಿವೃತ್ತಿಗೊಳ್ಬೇಕಾ ಅಥವಾ ಮುಂದುವರಿಬೇಕಾ ರಾಜಕಾರಣದಲ್ಲಿ ಅಂತಕ್ಕಂಥದ್ದು ರಾಜ್ಯದ 7.5 ಕೋಟಿ ಜನತೆ ತೀರ್ಮಾನ ಮಾಡಿದ್ದಾರೆ.